ನನ್ನ ಹಸ್ಬೆಂಡ್ ಮ್ಯಾಂಗ್ಳೂರ್ಗೆ ಟ್ರಾವೆಲ್ ಮಾಡ್ತಾ ಇದ್ದಾರೆ ಆ್ಯಂಡ್ ದೇ ಟು ಕನ್ನಡದಲ್ಲೇ ಮಾತಾಡ್ತೀನಿ. ಇಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ವಿ. I felt actually like यहाँ पे कुछ something, some energy is there. ಬಾಯ್. ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಮ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀನಿ ಒಂದು ಇವೆಂಟಿಗೋಸ್ಕರ. ಟೈಮ್ ನನ್ನ ಹಸ್ಬೆಂಡ್ ಮ್ಯಾಂಗ್ಳೂರ್ಗೆ ಟ್ರಾವೆಲ್ ಮಾಡ್ತಾ ಇದ್ದಾರೆ, ಸೊ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವೆಂಟಿಗೆ. ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ಟೈಮ್ ಹೀಸ್ ಅಕಂಪನಿಂಗ್ ಮೀ ಫಾರ್ ಅ ವರ್ಕ್ ರಿಲೇಟೆಡ್ trip. Okay, say hi. Hi guys. Hi. So how excited are you? Very much excited. बीवी को अकेले छोड़ने का नहीं कहीं अभी. Oh, why? Huh? Why? हाँ. Oh my god. Okay. We are also excited. ನೋಡೋಣ. ಕೊರಗಜ್ಜ ದೇವಸ್ಥಾನಕ್ಕೆ ಆಮೇಲೆ ಒಂದಷ್ಟು ಪ್ಲೇಸಸ್ ನೋಟ್ ಮಾಡ್ಕೊಂಡಿದ್ದೀವಿ ಹೋಗಬೇಕು ಅಂತ. ಸೊ ಅಲ್ಲಿ ಹೋಗಿ ಯಾವ್ಯಾವ ಜಾಗನ ಕವರ್ ಮಾಡ್ಬೋದು ಅಂತ ನೋಡೋಣ. ಐ ವಿಲ್ ಸಿ ಯು ಇನ್ ಮ್ಯಾಂಗ್ಳೂರ್ ಆ್ಯಂಡ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ. ನನ್ನ ಹಸ್ಬೆಂಡ್ ಇದೆ ಫಸ್ಟ್ ಟೈಮ್ ಬಂದಿದ್ದು. ಅವರಿಗೆ ಹುಲಿ ವೇಷ, ಕೊರಗಜ್ಜ ಟೆಂಪಲ್ ಹಾಗೆ ಮಂಗಳೂರು ಹೇಗೆ ಅನ್ನಿಸ್ತು ಅಂತ ಕೇಳೋಣ. ಕಮ್, ಹೌ ಡಿಡ್ ಯು ಲೈಕ್ ಇಟ್? Hi guys. Hi. You're saying something? So how did you like it? How did you like the temple that we went in the morning? The temple was very beautiful. Like Bangalore, I have realized that it is more of a cultural heritage type of thing, place. And Dasra happens in a very big way here. Yeah, the celebration was too big and the crowd was like, it was not I was not expecting that there will be so much people. And we took out like it took so much time to like come out from that particular place. How did you like the dance? Yeah, that was very beautiful, like one of its own kind. I have never seen like this beautiful dance, and these dancers, were so energetic. They were dancing like, if you would have seen, they were dancing like since more than half an hour. Yeah. And it was too good. All the makeup vagara, the steps, and like it was really too good. Yeah, from us, ನಿಮ್ ಎಲ್ಲರಿಗೂ ಒಂದು ದೊಡ್ಡ ಚಪ್ಪಾಳೆ. ಅದು ಅಷ್ಟು ಈಸಿ ಅಲ್ಲ ವೇಷ ಹಾಕಿ ಡ್ಯಾನ್ಸ್ ಮಾಡೋದು. ಅಷ್ಟೊತ್ತು ಇವರೇ ಆಶ್ಚರ್ಯಪಟ್ಟರು, ಹಾಫ್ ಆನ್ ಅವರ್ ತನಕ ಹೇಗೆ ಡ್ಯಾನ್ಸ್ ಮಾಡ್ತಿದ್ದಾರೆ, ಆ ಎನರ್ಜಿ ಹೇಗಿರುತ್ತೆ ಅಂತ. ಇಟ್ ವಾಸ್ ಸೋ ಮೆಸ್ಮರೈಸಿಂಗ್. ನಮಗಂತೂ ತುಂಬಾ ಇಷ್ಟ ಆಯಿತು. ವಿ ಲವ್ಡ್ ಇಟ್. ಆ್ಯಂಡ್ ನಾಳೆ ಒಂದಷ್ಟು ಜಾಗಗಳನ್ನ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಬೀಚಿಗೆ ಹೋಗಬೇಕು, ಇನ್ನೊಂದು 2 ಜಾಗಗಳಿಗೆ. ಸೊ ಐ ವಿಲ್ ಸಿ ಯು ಟುಮಾರೋ ಮಾರ್ನಿಂಗ್. ಓಕೆ, ಗುಡ್ ನೈಟ್ ಫಾರ್ ನಾವ್. Good night. ಇಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ವಿ. ತುಂಬ ಸಂತೋಷ ಆಯಿತು. ನವರಾತ್ರಿ ಟೈಮಲ್ಲಿ ಈ ಒಂದು ದೇವಸ್ಥಾನಕ್ಕೆ ಬಂದು ಅಮ್ಮನವರು ದರ್ಶನ ಮಾಡಿ ಪ್ರಸಾದ ತೊಗೊಂಡ್ವಿ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಇವಾಗ ಹೊರಡೋ ಅಂಥ ಟೈಮ್ ಬಂತು. ಏರ್ಪೋರ್ಟ್ಗೆ ಹೋಗಿ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಹೌ ಡಿಡ್ ಯು ಲೈಕ್ ದ ಟೆಂಪಲ್? ಹೌ ಡಿಡ್ ಯು ಲೈಕ್ ಇಟ್? This place is beautiful, yaar. देवस्थान हमारे यहाँ भी है, but this is something like South का ritual and culture is totally different. So this thing is very new to me. Yeah. You like the prasad? Prasad I like, but I felt actually like यहाँ पे कुछ something, some energy is there. Yeah. That is, I have already told you, na, I feel something is there in the temple. Yeah. So I really felt that. So one should actually visit here. Yes. ಸೊ ಈಗ ಏರ್ಪೋರ್ಟ್ಗೆ ಹೋಗಿ ನಾವು ಬೆಂಗಳೂರಿಗೆ ಹೋಗ್ತೀವಿ, ಅಲ್ಲಿ ಸಿಗ್ತೀವಿ. ಈಗ ಬ್ಯಾಂಗ್ಳೂರ್ಗೆ ಹೊರಡ್ತಾ ಇದ್ದೀವಿ. ಇಟ್ ಈಸ್ ಅ ಶಾರ್ಟ್ ವಿಡಿಯೋ, ಆದರೂ ಒಂಥರ ತುಂಬ ಪ್ಲೆಸೆಂಟ್ ಮತ್ತು ಸ್ಯಾಟಿಸ್ಫೈಯಿಂಗ್ ಆಗಿತ್ತು. ಐ ಹೋಪ್ ಮೈ ಹಸ್ಬೆಂಡ್ ಆಲ್ಸೋ ಲೈಕ್ ದಿಸ್ ಟ್ರಿಪ್. I loved it. Entirely? How is the experience? It is more of a cultural place. And the persons who are interested more of a like rich cultural heritage, one must visit Mangalore. Yeah, and they do
ಕನ್ನಡದಲ್ಲೇ ಮಾತಾಡ್ತೀನಿ. ಸೊ ನಮ್ಮನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು, ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮುಂದಿನ ವೀಡಿಯೋಗೆ ಆದಷ್ಟು ಬೇಗ ಸಿಗ್ತೀವಿ ಅಂತ ಪ್ರಾಮಿಸ್ ಮಾಡ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. You're not saying like, share, subscribe. Hit the bell icon, like, subscribe and share Western Studios. ಓಕೆ ಬಾಯ್. ಅದಿಲ್ಲದೆ ನನ್ನ ವೀಡಿಯೋಸ್ ಕಂಪ್ಲೀಟೇ ಆಗೋದಿಲ್ಲ. ಬಾಯ್.